ನಮಸ್ಕಾರ ವೀಕ್ಷಕರೇ. ಧಾರ್ಮಿಕ ನಂಬಿಕೆಯ ತಳಹದಿ ಇಲ್ಲದೆ ಕೇವಲ ಮೀಸಲಾತಿಯ ಲಾಭಕ್ಕಾಗಿ ಮತಾಂತರವಾಗುವುದು ಇಲ್ಲವೇ ಮರು ಮತಾಂತರ ಆಗುವುದು ಸಂವಿಧಾನಕ್ಕೆ ಮಾಡಿದ ಮೋಸವಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ನ್ಯಾಯಮೂರ್ತಿ ಮಹಾದೇವನ್ ಅವರಿದ್ದ ಪೀಠವು ಈ ಕುರಿತು ಮಹತ್ವದ ತೀರ್ಪು ನೀಡಿದೆ. ಮತಾಂತರದ ಉದ್ದೇಶವು ಬಹುಮಟ್ಟಿಗೆ ಮೀಸಲಾತಿ ಸೌಲಭ್ಯದ ಪ್ರಯೋಜನಗಳನ್ನು ಪಡೆಯುವುದಾಗಿದ್ದರೆ ಮತ್ತು ಮತಾಂತರಗೊಂಡ ಧರ್ಮದಲ್ಲಿ ಯಾವುದೇ ನಿಜವಾದ ನಂಬಿಕೆ ಇಲ್ಲದೆ ಹೋದರೆ ಅದಕ್ಕೆ ಮಾನ್ಯತೆ ಇರುವುದಿಲ್ಲ. ಅಂತಹ ಜನರಿಗೆ ಮೀಸಲಾತಿಯ ಪ್ರಯೋಜನಗಳನ್ನು ವಿಸ್ತರಿಸುವುದು ಸಾಮಾಜಿಕ ನೀತಿ ಮತ್ತು ಮೀಸಲಾತಿಗೆ ಅಪಚಾರವಾಗುತ್ತದೆ ಎಂದು ದ್ವಿಸದಸ್ಯ ಪೀಠವು ಹೇಳಿದೆ. ಹಾಗಾದ್ರೆ ಏನಿದು ಪ್ರಕರಣ? ಜನ್ಮತಃ ಕ್ರೈಸ್ತರಾಗಿರುವ ಪುದುಚೇರಿಯ ಪಿ ಸೆಲ್ವರಾಣಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದರು. ಅದೇ ಆಧಾರದ ಮೇಲೆ ಗುಮಾಸ್ತ ಹುದ್ದೆಗೆ ಅರ್ಜಿ ಹಾಕಿದ್ದರು. ಆದರೆ ಇದನ್ನು ಸರ್ಕಾರ ಮಾನ್ಯ ಮಾಡಿರಲಿಲ್ಲ. ಇದನ್ನು ಪ್ರಶ್ನಿಸಿ ಆಕೆ ಮದ್ರಾಸ್ ಹೈಕೋರ್ಟ್ ಮೊರೆ ಹೋಗಿದ್ದರು. ವಿಚಾರಣೆ ವೇಳೆ ಆಕೆಯ ಪೋಷಕರು ಕ್ರೈಸ್ತ ವಿವಾಹ ಕಾಯ್ದೆಯಡಿ ಮದುವೆಯಾಗಿರುವುದು, ಆಕೆ ನಿಯಮಿತವಾಗಿ ಚರ್ಚ್ಗೆ ಹೋಗುತ್ತಿರುವುದು ಕೇವಲ ನೌಕರಿ ಆಸೆಗೋಸ್ಕರ ಹಿಂದೂ ಧರ್ಮ ಸ್ವೀಕರಿಸಿದ್ದಾರೆ ಎಂದು ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಕೆಯ ಅರ್ಜಿಯನ್ನು ತಳ್ಳಿ ಹಾಕಿತ್ತು. ಬಳಿಕ ಆಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಇಂಥ ದ್ವಂದ್ವ ನಿರ್ಧಾರಗಳನ್ನು ಮಾನ್ಯ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದೊಂದು ಐತಿಹಾಸಿಕ ತೀರ್ಪಾಗಿದ್ದು, ಮೀಸಲಾತಿಯ ಮೂಲಕ ಸರಕಾರಿ ಸೌಲಭ್ಯಗಳನ್ನು ಪಡೆಯಲು ಮತಾಂತರದ ನಾಟಕ ಆಡುವ ಅನ್ಯಮತೀಯರಿಗೆ ಚಾಟಿ ಬೀಸಿದಂತಾಗಿದೆ. ಮೀಸಲಾತಿ ಸೌಲಭ್ಯ ಜನ್ಮತಃ ಹಿಂದೂವಾಗಿದ್ದರೆ ಮಾತ್ರ ಸಿಗುವಂತಿರಬೇಕು. ಹಿಂದೂಗಳಾಗಿ ಜನಿಸಿ ಅನಂತರ ಅನ್ಯಮತಕ್ಕೆ ಮತಾಂತರಗೊಳ್ಳುವ ಪರಿಶಿಷ್ಟ ಜನಾಂಗದವರಿಗೆ ಕೂಡ ಮೀಸಲಾತಿ ಸೌಲಭ್ಯಗಳನ್ನು ಕಲ್ಪಿಸಬಾರದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಮ್ಮ ಕನ್ನಡ.